Today we are going to discuss about nutrition. What is nutrition? What is nutrition? Nutrition ಅಂದ್ರೆ ಏನು? ಗೊತ್ತಾ nutrition ಅಂದ್ರೆ ಏನು ಅಂತ? ಏನು nutrition ಅಂತಂದ್ರೆ? The mode of food. See, nutrition ಅಂದ್ರೆ it is a process of obtaining or getting a food for what? For what? For energy. For growing. And then for growing and for health. Nutrition ಅಂದ್ರೆ a process of getting or obtaining food for health and growth. ಅರ್ಥ ಆಯ್ತಾ? ಹೆಲ್ತ್ ಅಂಡ್ ಗ್ರೋತ್ ಅಂದ್ರೆ ಯಾವ್ದಾದ್ರು ಲಿವಿಂಗ್ ಆರ್ಗಾನಿಸಮ್ ಆಗಿದೆ. ಎನಿ ಲಿವಿಂಗ್ ಆರ್ಗಾನಿಸಮ್ ಯಾವ್ದಾದ್ರು ಲಿವಿಂಗ್ ಆರ್ಗಾನಿಸಮ್ ಆಗಿದೆ. ಸ್ಟೂಲ್ ಪಕ್ಕ ಯಾವ್ದಾದ್ರು ಲಿವಿಂಗ್ ಆರ್ಗಾನಿಸಮ್ ಆಗಿದ್ರೆ ಅದು ಪ್ರೊಸೆಸ್ ಆಫ್ ಈಟಿಂಗ್ ಫುಡ್. ನಾವು ಫುಡ್ ಅನ್ನು ಕನ್ಸ್ಯೂಮ್ ಮಾಡಬೇಕು. ಏನಕ್ಕೆ ಕನ್ಸ್ಯೂಮ್ ಮಾಡಬೇಕು? ನಮ್ಮ ಹೆಲ್ತ್ ಮತ್ತೆ ಗ್ರೋತ್ ಗೆ. ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಆದ್ರೂ ಆಗಿರ್ಬೋದು. ಐದರ್ ಇಟ್ ಮೇ ಬಿ ಯೂನಿಸೆಲ್ಯುಲರ್ or either it may be multicellular. So let us move on for unicellular organism. Which are unicellular organisms? Amoeba. What is unicellular organism? A single celled organism is called unicellular organism. What is multicellular organism? More than one cell. Organisms which having more than one cells. Those are called multicellular organisms. So let us see the components of nutrition first. What components make nutrition? ನೋಡಿ, ನಾವು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀವಿ ಊಟ ಮಾಡಬೇಕಾದ್ರೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ? ಮೀಟ್ ಮಟನ್ ತಿಂತೀವಿ, ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ? ತರಕಾರಿ ತಿಂತೀವಿ, ನ್ಯೂಟ್ರಿಯೆಂಟ್ಸ್ ಇದೆಯಾ? ಏನು ನ್ಯೂಟ್ರಿಯೆಂಟ್ಸ್ ಅಂತ? ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ನ್ಯೂಟ್ರಿಷನ್? ಏನೇನಿದೆ ನ್ಯೂಟ್ರಿಷನ್ ಅಂದ್ರೆ ಯಾವ್ಯಾವ ಕಾಂಪೋನೆಂಟ್ಸ್ ಇದೆ? ಯಾವ್ದಿದೆ ಕಾಂಪೋನೆಂಟ್ಸ್ ಆಫ್ ನ್ಯೂಟ್ರಿಷನ್? ಯಾವ್ದಿದೆ? ಐದರ್ ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್, ವಿಟಮಿನ್ಸ್ ಎಕ್ಸೆಟ್ರಾ. ಹೇಳ್ತೀವಲ್ಲ, ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, ವಿಟಮಿನ್ ಸಿ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ಸ್ ಇದೆ, ಆಮೇಲೆ ನ್ಯೂಟ್ರಿಯೆಂಟ್ಸ್ ಇದೆ. ಇದಕ್ಕೆಲ್ಲ ನಾವು ಕಾಂಪೋನೆಂಟ್ಸ್ ಆಫ್ ನ್ಯೂಟ್ರಿಷನ್ ಇದೆಲ್ಲ ಸೇರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್. ಈ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ತಗೊಂಡು ಹೆಲ್ತಿ ಆಗಿರೋದು ಅಥವಾ ನಾವು ಗ್ರೋ ಆಗೋದಕ್ಕೆ ನ್ಯೂಟ್ರಿಷನ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನ್ಯೂಟ್ರಿಷನ್ ಅಂದ್ರೆ ಕನ್ಸ್ಯೂಮಿಂಗ್ ಫುಡ್ ಅಷ್ಟೇ. ಸೊ ಫಸ್ಟ್ ಈ ನ್ಯೂಟ್ರಿಷನ್ ಅಂದ್ರೆ let us talk about basically nutrition in plants. Nutrition in plants. See, before that, there are two types of nutrition. Which are those? First one is autotrophs. Second one is heterotrophs. Autotrophs. ಈಗ ಫಸ್ಟ್ autotrophs ಅಂದ್ರೆ autotrophs ಅಂದ್ರೆ a mode of nutrition which makes their food of their own. ಆಯ್ತಾ? ತಮ್ಮಷ್ಟಕ್ಕೆ ತಾವೇ ಫುಡ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಯೂಸಿಂಗ್ ಸಿಂಪಲ್ ಕಾಂಪೋನೆಂಟ್ಸ್. ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸ್, ಸಿಂಪಲ್ ಕಾಂಪೋನೆಂಟ್ಸ್. ಹೆಟೆರೋಟ್ರೋಫ್ಸ್ ಅಂದ್ರೆ ಹಿಯರ್ ದೇ ಡೋಂಟ್ ಪ್ರಿಪೇರ್ ದೇರ್ ಓನ್ ಫುಡ್, ರಾದರ್ ದೇ ಡಿಪೆಂಡ್ ಅಪಾನ್ ಅದರ್ ಆರ್ಗನಿಸಮ್ಸ್. ಆಯ್ತಾ? ಇದಕ್ಕೆ ಎಕ್ಸಾಂಪಲ್ ಪ್ಲಾಂಟ್ಸ್ ಏನ್ ಮಾಡುತ್ತೆ? ದೇ ಪ್ರಿಪೇರ್ ದೇರ್ ಓನ್ ಫುಡ್. ಹೆಟೆರೋಟ್ರೋಫ್ಸ್ ಅಂದ್ರೆ ದೇ ಡಿಪೆಂಡ್ ಅಪಾನ್ ಅದರ್ ಆರ್ಗನಿಸಮ್ಸ್. ಸಿ ಎವ್ರಿ ಆರ್ಗನಿಸಮ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ಪ್ಲಾಂಟ್ಸ್. ಅದರ ಈಗ ಆಟೋಟ್ರೋಫ್ಸ್ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಪ್ಲಾಂಟ್ಸ್, ಡೌಟ್ ಇಲ್ಲ. ಇದಕ್ಕೆ ಹೆಟೆರೋಟ್ರೋಫ್ಸ್ ಅಂದ್ರೆ ಆಲ್ ದಿ ಅನಿಮಲ್ಸ್, all the kingdoms of life except plants, ಎಲ್ಲ heterotrophs. See, every
animals that directly depend upon plants or indirectly depend upon plants. ಹೇಗೆ? Let me take an example. Goat. Goat ಏನ್ ಮಾಡುತ್ತೆ? Plant ಅನ್ನ ತಿನ್ನುತ್ತೆ. See, directly depending. ಹೌದಾ? ಇನ್ನು lion. Lion ಏನ್ ಮಾಡುತ್ತೆ? Goat ಅನ್ನ ತಿನ್ನುತ್ತೆ. Goat ಏನ್ ಮಾಡುತ್ತೆ? Again plant ಅನ್ನ ತಿನ್ನುತ್ತೆ. ಹೌದಾ? ನೋಡಿ, ಈಗ ಗೋಟಿಗೂ ಪ್ಲಾಂಟ್ ಬೇಕು, ಲಯನಿಗೆ ಗೋಟ್ ಬೇಕು, ಗೋಟಿಗೆ ಪ್ಲಾಂಟ್ ಬೇಕು. ಅಂದ್ರೆ ಸಿ ಇಲ್ಲಿ ಏನಾಗ್ತಾ ಇದೆ, ಗೋಟ್ ಡೈರೆಕ್ಟ್ಲಿ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದೆ, ಲಯನ್ ಇಂಡೈರೆಕ್ಟ್ಲಿ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದೆ. ಇದರ ಅರ್ಥ ಏನು? ಅರ್ತ್ ಮೇಲೆ ಲೈಫ್ ಪ್ರೋಸೆಸ್ ಇರಬೇಕು ಅಂತಂದ್ರೆ ಪ್ಲಾಂಟ್ಸ್ ಇರಲೇಬೇಕು. ವಿತೌಟ್ ಪ್ಲಾಂಟ್ಸ್ ವರ್ಲ್ಡ್ ಈಸ್ ಅನ್ಇಮ್ಯಾಜಿನಬಲ್. ಇಮ್ಯಾಜಿನ್ ಮಾಡಕ್ ಆಗಲ್ಲ. ಹೋಗ್ತಾನೆ, ಡೈರೆಕ್ಟ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆಗಿರುತ್ತೆ. ಈಗ ಆಟೋಟ್ರೋಫ್ ಅಂದ್ರೆ ಹೆಟರೋಟ್ರೋಫ್ ಅಂದ್ರೆ ಗೊತ್ತಾಯ್ತು. ಸೊ ಈಗ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಹೌ ಡು ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಫುಡ್? Using some. How do they prepare their food? What, using utensils or any stove, any oil, cooking oil, onions, tomato? ಇಲ್ಲ. ನಂತರ ಅದನ್ನ ಅಡಿಗೆ ಮಾಡ್ಕೊಂಡು ತಿನ್ನಲ್ಲ ಪ್ಲಾಂಟ್ಸ್. ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಹೇಗೆ? ಸೊ ಈಗ ಒಂದು ಪ್ಲಾಂಟ್ ಇದೆ, ಅದೊಂದು ಫ್ಲವರ್. ಸರಿನಾ? ಇದೇನಿರುತ್ತೆ? ಫ್ರೂಟ್ಸ್ ಇರುತ್ತೆ. ಆಕ್ಚುಲಿ ನಾನು ಪ್ಲಾಂಟ್ ಏನೋ ಒಂದು ಸೀಡ್ ಹಾಕಿದ್ದೆ, ಆ ಸೀಡ್ ಜರ್ಮಿನೇಟ್ ಆಗಿ ಈಗ ಒಂದು ಪ್ಲಾಂಟ್ ಆಗಿದೆ. ನೋಡುವ, ಇಷ್ಟಿದ್ದು ಪ್ಲಾಂಟ್ ಇಷ್ಟ ಆಯ್ತು, ಗ್ರೋ ಆಗಿದೆಯಾ? ಇನ್ನು ಸುಮ್ಮನೆ ಗ್ರೋ ಆಗಿಲ್ಲ. ನ್ಯೂಟ್ರಿಷನ್ ಇರಬೇಕಲ್ವಾ? ಎಲ್ಲಿದೆ ನ್ಯೂಟ್ರಿಷನ್? ಇದಕ್ಕೆ ಕೈ ಇದೆಯಾ? ಬಾಯಿ ಇದೆಯಾ? ಟೀತ್, ಟಂಗ್, ಸ್ಟಮಕ್? ಯಾವ ತರ ಆಗುತ್ತೆ? ಯಾವ ತರ ಆಗುತ್ತೆ? ಪ್ಲಾಂಟ್ಸ್ ಏನ್ ಮಾಡುತ್ತೆ? ಸನ್ಲೈಟ್. ಸನ್ ಇರುತ್ತಾ? ಸನ್ನಿಂದ ಏನ್ ಬರುತ್ತೆ? ಸನ್ನಿಂದ ಏನ್ ಬರುತ್ತೆ? ಸನ್ ರೈಸ್ ಬರುತ್ತೆ. ಸೋಲಾರ್ ರೈಸ್ ಅಂತ ಕರಿತೀವಿ. ಸೋಲಾರ್ ರೈಸ್ ಅದು ಬಂದು ಏನ್ ಬರುತ್ತೆ? ಪ್ಲಾಂಟ್ ಮೇಲೆ ಬರುತ್ತೆ. ಗ್ರೌಂಡ್ ಕೆಳಗಡೆ ಏನಿರುತ್ತೆ? ವಾಟರ್. ಹೌದಾ? ಅಟ್ಮಾಸ್ಫಿಯರ್ ಅಲ್ಲಿ ಏನಿರುತ್ತೆ? ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಇರುತ್ತೆ. ಏರ್ ಅಲ್ಲಿ ವೇರಿಯಸ್ ನಂಬರ್ ಆಫ್ ಗ್ಯಾಸಸ್ ಇದೆ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಒನ್ ಆಫ್ ದ ಗ್ಯಾಸ್. ಹೌದಾ? ಆಕ್ಚುಲಿ ಏನಾಗುತ್ತೆ, ಈ ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್, ಇವು ಮೂರು ಸಿಂಪಲ್ ಕಾಂಪೋನೆಂಟ್ಸ್ ನ ಯುಟಿಲೈಸ್ ಮಾಡಿ ಈ ಪ್ಲಾಂಟ್ ಏನ್ ಮಾಡುತ್ತೆ? ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಪ್ಲಾಂಟ್ ಪ್ರಿಪೇರ್ ದ ಓನ್ ಫುಡ್ ಯೂಸಿಂಗ್ ಸನ್ಲೈಟ್, carbon dioxide and water. Using these three components, they prepare their own food. The whole process is called photosynthesis. Photo ಅಂದ್ರೆ light, synthesis ಅಂದ್ರೆ preparing. ಏನು synthesis ಅಂದ್ರೆ? Preparing of food. Synthesis meaning combining. ಫೋಟೋ ಅಂದ್ರೆ ಲೈಟ್, ಸಿಂಥಸಿಸ್ ಅಂದ್ರೆ ಕಂಬೈನಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. They prepare their food is called photosynthesis. Let us talk about how the photosynthesis in plants works. ಯಾವ ತರ ವರ್ಕ್ ಆಗುತ್ತೆ? ಈಗ photosynthesis. ಸರಿ, ಪ್ಲಾಂಟ್ಸ್ ಫುಡ್ ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಏನಿದು leaves are called as food factory of plants. ಗೊತ್ತಾ? ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೀವು ಓದಿದ್ದಾರೆ. ಲೀಫ್ ಅಲ್ಲಿ ಒಂದು ಥಿಂಗ್ ಇರುತ್ತೆ, ಅದಕ್ಕೆ ಸ್ಟೊಮ್ಯಾಟಾ ಅಂತ ಕರಿತೀವಿ. ಗೊತ್ತಾ? ಸ್ಟೊಮ್ಯಾಟಾ ಲೀಫ್ ಅಲ್ಲಿ ಇರುತ್ತೆ. ಏನು ಸ್ಟೊಮ್ಯಾಟಾ ಅಂದ್ರೆ, ಈಗ ಒಂದು ಲೀಫ್ ನ ತಗೊಂಡು ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಟೈನಿ ಪೋರ್ಸ್ ಕಾಣಿಸುತ್ತೆ.
ಕಾಣಿಸುತ್ತಾ? ತುಂಬಾ ಡೀಪ್ ಆಗಿ ನೋಡಿದ್ರೆ ಏನೋ ಚುಕ್ಕೆ ಚುಕ್ಕೆ ಚುಕ್ಕೆದಾಗಿ ಕಾಣಿಸುತ್ತೆ. ದೋಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟೊ ಯಾವ ತರ ಇರುತ್ತೆ ಗೊತ್ತಾ? ಈ ತರ ಇರುತ್ತೆ ಸ್ಟೊಮ್ಯಾಟೊ. ಇದು ಕೋರ್ಸ್. ಈಗ ಪ್ಲಾಂಟ್ಸ್ ಇಂದ ಬರ್ತಾ ಇರೋ ಸನ್ಲೈಟ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಇದನ್ನ ಸನ್ಲೈಟ್ ಅನ್ನ ಕ್ಲೋರೋಫಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕ್ಲೋರೋಫಿಲ್ ಅಂದ್ರೆ ದ ಗ್ರೀನ್ ಪಿಗ್ಮೆಂಟ್ ಆಫ್ ಲೀವ್ಸ್ ಆರ್ ಕಾಲ್ಡ್ ಕ್ಲೋರೋಫಿಲ್. ಹೌದಾ? ಏನ್ ಮಾಡುತ್ತೆ? ಕ್ಲೋರೋಫಿಲ್ ಅಬ್ಸರ್ವ್ ಮಾಡುತ್ತೆ. ಸ್ಟೊಮ್ಯಾಟೊ ಏನ್ ಮಾಡುತ್ತೆ? ಸ್ಟೊಮ್ಯಾಟೊ ಮೇನ್ಲಿ ಇಟ್ ಎಕ್ಸ್ಚೇಂಜಸ್ ದ ಗ್ಯಾಸಸ್. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೊಳ್ಳೋದು, ಆಕ್ಸಿಜನ್ ಹೊರಗಡೆ ಬಿಡೋದು. ಈ ಕೆಲಸ ಏನ್ ಮಾಡುತ್ತವೆ? ಸ್ಟೊಮ್ಯಾಟೊ ಮಾಡುತ್ತೆ. ಸ್ಟೊಮ್ಯಾಟೊ ಏನ್ ತಗೋತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ತಗೋತಾ ಇದೆ. ಲೀಫ್ ಅಲ್ಲಿರೋ ಕ್ಲೋರೋಫಿಲ್ ಏನ್ ಮಾಡ್ತಾ ಇದೆ? ಕ್ಲೋರೋಫಿಲ್ ಸನ್ಲೈಟ್ ತಗೋತಾ ಇದೆ. ರೂಟ್ಸ್ ಇಂದ ವಾಟರ್ ಬರ್ತಾ ಇದೆ. ಹೌದಾ? ರೂಟ್ಸ್ ಇಂದ ವಾಟರ್ ಬರ್ತಾ ಇದೆ. ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು, ಇಲ್ಲಿಂದ ಸನ್ಲೈಟ್ ಸಿಕ್ತು. ಈ ಮೂರನ್ನು ಸೇರಿ ಪ್ಲಾಂಟ್ಸ್ ಏನ್ ಮಾಡುತ್ತೆ? ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಆ ಪ್ರಿಪೇರ್ ಫುಡ್ ಏನಂತ ಕರಿತೀವಿ? ಕಾರ್ಬೋಹೈಡ್ರೇಟ್ಸ್. ಏನಂತ ಕರಿತೀವಿ? ಕಾರ್ಬೋಹೈಡ್ರೇಟ್ಸ್. ಇದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಫುಡ್ ಸರಿ. ಈ ಕಾರ್ಬೋಹೈಡ್ರೇಟ್ಸ್ ಫುಡ್ ಪ್ಲಾಂಟ್ಸ್ ಗೆ ಯಾವಾಗಲೂ ಬೇಕಾಗಲ್ಲ. ಅದು ಬೇಕಾದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಈ ಹಸುವನ್ನು ನೋಡಿದ್ರೆ ಹಸುವಿನಲ್ಲಿ ಎಷ್ಟು ಚೇಂಬರ್ಸ್ ಇರುತ್ತೆ? ಸ್ಟೊಮಕ್. ನಮಗೆಲ್ಲ ಒಂದು ಚೇಂಬರ್ ಇರುತ್ತೆ, ಅದಕ್ಕೆ ಹಸುಗಳಿಗೆ ಒಂದು ಚೇಂಬರ್ ಇರಲ್ಲ. ಅದೇನ್ ಮಾಡುತ್ತೆ? ಅಥವಾ ಕೋತಿ ತಗೊಳ್ಳಿ, ಮಂಗ ಊಟ ಮಾಡ್ತಾ ಏನ್ ಮಾಡುತ್ತೆ? ಇನ್ನೊಂದ್ ಸ್ವಲ್ಪ ಇಲ್ಲಿ ಗಂಟ್ಲು ನೋಡ್ಬೋದು, ಉಬ್ಬಿರುತ್ತೆ. ನೋಡಿ, ಯಾವಾಗೇನು ಉಬ್ಬಿರುತ್ತೆ, ಏನು ಫುಡ್ ಎಲ್ಲ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಹೊಟ್ಟೆ ಹಸಿದಾಗ ಈ ಫುಡ್ ನ ಮತ್ತೆ ವಾಪಸ್ ತಗೊಂಡು ಚೀವ್ ಮಾಡಿ ಮತ್ತೆ ತಿನ್ನುತ್ತೆ. ನಮ್ಗೆ ಆತರ ಒಂದ್ಸರಿ ತಗೊಂಡು ಹೊಟ್ಟೆ ಹೋಗ್ಬಿಡ್ತು. ಹೊಟ್ಟೆ ತುಂಬಿರ್ಲೇ ಬಿಡ್ಲ, ದೇಶ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ. ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ಲಾಂಟ್ಸ್ ಗೆ ಬೇಕಾದಾಗ ಕಾರ್ಬೋಹೈಡ್ರೇಟ್ಸ್ ನ ಯುಟಿಲೈಸ್ ಮಾಡುತ್ತೆ. ಬೇಡದೇ ಇದ್ದಾಗ ಈ ಕಾರ್ಬೋಹೈಡ್ರೇಟ್ಸ್ ನ ವೇಸ್ಟ್ ಮಾಡಲ್ಲ, ಇದನ್ನ ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟಾರ್ಚ್ ಅಂದ್ರೆ ಸ್ಟೋರ್ಡ್ ಕಾರ್ಬೋಹೈಡ್ರೇಟ್ಸ್. ಈಗ ಸ್ಟೋರ್ಡ್ ಕಾರ್ಬೋಹೈಡ್ರೇಟ್ ಇದೆ ಪ್ಲಾಂಟ್ ಅಲ್ಲಿ, ಯಾವಾಗ ಬೇಕೋ ಅದನ್ನ ಯೂಸ್ ಮಾಡಿಕೊಂಡು ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಈಗ ಈ ಫೋಟೋಸಿಂಥಸಿಸ್ ಅನ್ನ ನಾವು ಈಕ್ವೇಶನ್ ಪ್ರಕಾರ ಬರೆದ್ರೆ, ಹೌ ಕ್ಯಾನ್ ವಿ ರೈಟ್? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ gives rise to carbohydrates plus oxygen. ಏನಾಗ್ತದೆ? in the presence of sunlight and chlorophyll. See, carbon dioxide ಮತ್ತು water in the presence of sunlight and chlorophyll prepares its food. ಇದು ಇನ್ಪುಟ್ ಏನು? ವಾಟರ್, ಕಾರ್ಬನ್ ಡೈಆಕ್ಸೈಡ್. ಇದು ಪ್ರೊಸೆಸಿಂಗ್ ಅಲ್ಲಿ ಸನ್ಲೈಟ್, ಕ್ಲೋರೋಫಿಲ್ ಇದೆ. ಔಟ್ಪುಟ್ ಏನಿದೆ? ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಬಿಟ್ಟಾಗ ನಾವು ಅದನ್ನು ರೆಸ್ಪಿರೇಟ್ ಮಾಡೋದು. ನಾವೇನ್ ಮಾಡ್ತೀವಿ? ನಾವು ಇಂಟರ್ನ್ ವಿ ಗಿವ್ ಕಾರ್ಬನ್ ಡೈಆಕ್ಸೈಡ್ ಟು ದಿ ಪ್ಲಾಂಟ್ಸ್. ಆಯ್ತಾ? ಇದು ಫೋಟೋಸಿಂಥಸಿಸ್. ಈಗ ಇದರಲ್ಲಿ ಕ್ಲೋರೋಫಿಲ್, ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಯಾವ ತರ ನೋಡಬಹುದು? ಈಗ ಸ್ಟಾರ್ಚ್ ಅಂತ ನಾನು ಮಾತಾಡಿದೆ. ಸ್ಟಾರ್ಚ್ ಆಕ್ಚುಲಿ ಸ್ಟಾರ್ಚ್ ಪ್ಲಾಂಟ್ಸ್ ಅಲ್ಲಿ ಯಾವ ತರ ಪ್ರಿಪೇರ್ ಆಗಿ ಯಾವ ತರ ಇರುತ್ತೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಮರ ಇದೆ, ಆ ಮರದಲ್ಲಿರೋ ಎಲೆನ ಕಿತ್ಕೊಳ್ಳೋಣ. ಕಿತ್ಕೊಂಡಾಗ ಏನಾಗುತ್ತೆ? ಎಲೆ ಸಾಯಲ್ಲ, ಅದರಲ್ಲಿ ಸಾಕಷ್ಟು ಲಿವಿಂಗ್ ಸೆಲ್ಸ್ ಇರುತ್ತೆ, ಇನ್ನೂ ಜೀವಂತವಾಗಿರುತ್ತೆ. ಎಷ್ಟೇ ಈಗ ನಾನಿದ್ದೀನಪ್ಪ, ನನಗೆ ಯಾರಾದ್ರೂ ಬಂದ್ಬಿಟ್ಟು ಒಂದು ಚಾಕು ಹಾಕ್ಬಿಟ್ರೆ ಹಾರ್ಟಿಗೆ ಹಾಕ್ಬಿಟ್ರೆ ಏನೋ ಹಾರ್ಟ್ 2 to 3 minutes ಇರ್ಬೋದು, ನಾನು ಸತ್ತೋಗ್ಬಿಡ್ತೇನೆ ಅಲ್ವಾ? ಪ್ಲಾಂಟ್ಸ್ ನಾನು ಎಲೆ ಕಿತ್ತಾಗ 2 to 3 minutes ಸತ್ತೋಗ್ತೀನಿ, ಸಾಯಲ್ಲ. ಒಂದು 3 days ಇಟ್ಟು ನೋಡು, ಲೀಫ್ ಏನಾಗಿರುತ್ತೆ? ಫುಲ್ ಗ್ರೀನ್ ಇರೋದು, ಅಲ್ಲಿ ಗ್ರೀನ್ ಇರುತ್ತೆ, ಉಳಿದ ಸ್ಪಾಟ್ ಎಲ್ಲ ಎಲ್ಲೋ ಇರುತ್ತೆ. ಹೌದಾ?
ಪಾರ್ಟ್ ಎಲ್ಲೆಲ್ಲಿ ಇದೆಯೋ ಅದಕ್ಕೆ ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಅಂದ್ರೆ ಕ್ಲೋರೋಫಿಲ್ ಇನ್ನೂ ಪೂರ್ತಿಯಾಗಿ ಸತ್ತಿಲ್ಲ. ಪ್ಲಾಂಟಿಗೆ ಇವಾಗ ಪ್ಲಾಂಟಿಗೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಇರಲಿಲ್ಲ, ವಾಟರ್ ಇರಲಿಲ್ಲ, ಸನ್ಲೈಟ್ ಇರಲಿಲ್ಲ, ಆದ್ರೂ ಏನು ಜೀವಂತವಾಗಿತ್ತು 3 ದಿನ. ಎಲೆ ಇನ್ನೂ ಯಾಕೆ ಹಸಿರಾಗಿತ್ತು? ಅದರಲ್ಲಿ ಪ್ಲಾಂಟ್ ಅಲ್ಲಿ ಸ್ಟಾರ್ಚ್ ಇತ್ತು. ಆ ಸ್ಟಾರ್ಚ್ ನ ಯುಟಿಲೈಸ್ ಮಾಡಿ ಆ ಲೀಫ್ 3 ದಿನ ಇರುತ್ತೆ. ಸ್ಟಾರ್ಚ್ ಎಲ್ಲ ಖಾಲಿ ಆದ್ಮೇಲೆ ಲೀಫ್ ಎಲೆ ಏನಾಗುತ್ತೆ, ಒಣಗೋಗುತ್ತೆ. ಅವಾಗ ಎಲೆ ಸತ್ತಿದೆ ಅಂತ ನಾವು ಹೇಳ್ಬೋದು. ಆಯ್ತಾ? ಪ್ರೆಸೆನ್ಸ್ ಆಫ್ ಸೊ other modes of nutrition. Other modes of nutrition. In plants ಗೆ ಬರೀ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸನ್ಲೈಟ್ ಆದ್ರೆ ಸಾಕ, ಬೇರೆ ಏನು ಬೇಡವಾ? ಈಗ ನಾನು ಒಬ್ಬ ಮಾಂಸಾಹಾರಿ ಅಲ್ಲ, ನಾನು ಸಸ್ಯಾಹಾರಿ. ನಾನು ಸಸ್ಯಾಹಾರಿ ಅಂತಂದ್ರೆ ನಾನು ಬರೀ ಪುಲ್ಚಾರ ತಿನ್ನಕ್ಕಾಗತ್ತಾ? ನನಗೆ ಹಪ್ಪಳ ಬೇಕು, ಸೊಳ್ಳೆ ಬೇಕು, ಉಪ್ಪಿನಕಾಯಿ ಬೇಕು, ಬಜ್ಜಿ ಬೇಕು, ಬೊಟ್ಟ ಬೇಕು, ಏನೋ ಬೇಕು. ಪ್ಲಾಂಟ್ಸ್ ಗೆ ಬರೀ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆದ್ರೆ ಸಾಕಾಗಲ್ಲ. ಇನ್ನು ಏನೇನ್ ಬೇಕು ಪ್ಲಾಂಟ್ಸ್ ಗೆ? ಇನ್ನೂ ಬೇರೆ ಬೇರೆ ನ್ಯೂಟ್ರಿಷನ್ಸ್ ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕು. ವಿಚ್ ಆರ್ ದೋಸ್ ನ್ಯೂಟ್ರಿಯೆಂಟ್ಸ್? ಐದರ್ ಇಟ್ ಮೇ ಬಿ ನೈಟ್ರೋಜನ್ or potassium or phosphorus or calcium ಬೇಕಾಗಲ್ಲ. nitrogen, calcium, potassium and other manuals ಅಂದ್ರೆ ಗೊಬ್ಬರ. ಇದಕ್ಕೆ ಗೊಬ್ಬರನೂ ಬೇಕು, ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಷಿಯಂ ಬೇಕು. ಇದೆಲ್ಲ ಎಲ್ಲಿ ಸಿಗುತ್ತೆ? ಲಾಸ್ಟ್ ಟಾಪಿಕ್ ನಾನು ಹೇಳ್ತೀನಿ, ಈಗ ಹೇಳಲ್ಲ. ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸನ್ಲೈಟ್ ಅಲ್ಲದೆ ಈ ಕಾಂಪೋನೆಂಟ್ಸ್ ಬೇಕು ಪ್ಲಾಂಟ್ಸ್ ಸರ್ವ್ ಆಗಲಿಕ್ಕೆ. ಅದನ್ನ ನಾನು ಲಾಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ. ಸೊ ಈಗ ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇದರಲ್ಲಿ ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಆಫ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಮರ ಇರುತ್ತೆ, ಒಂದು ದೊಡ್ಡ ಮರ. ಆ ದೊಡ್ಡ ಮರದಲ್ಲಿ ಒಂದು ಬಳ್ಳಿ ಹೋಗಿರುತ್ತೆ, ಹಂಪು. ಗೊತ್ತಾಗ್ತಲ್ಲ? ಹಂಪು ಅಂದ್ರೆ ಒಂದು ಬಳ್ಳಿ ಹೋಗಿರುತ್ತೆ. ಯಾಕೆ ಮರದ ಮೇಲೆ ಬಳ್ಳಿ ಹೋಗುತ್ತೆ? ಅದು ಇಂಡಿಪೆಂಡೆಂಟ್ ಆಗಿ ಹೋಗ್ಬಾರ್ದಲ್ಲ, ಮರದ ಮೇಲೆ ಯಾಕೆ ಹೋಗುತ್ತೆ? ಆ ಬಳ್ಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಹೋಸ್ಟ್ ಅಂತ ಕರಿತೀವಿ. ಏನಂತ? ಹೋಸ್ಟ್ ಅಂತ ಕರಿತೀವಿ. ಏನಕ್ಕಪ್ಪ ಈ ಹೋಸ್ಟ್ ಟ್ರೀ ಮೇಲೆ ಹೋಗುತ್ತೆ? ಯಾಕೆ ಅಂತಂದ್ರೆ ಯಾಕೆ ಹೋಗುತ್ತೆ ಅಂತಂದ್ರೆ ಈ ಪ್ಲಾಂಟ್ಸ್ ಟ್ರೀ ಮೇಲೆ ಹೋಗಿ ಟ್ರೀಯಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ನ ಇದು ತಗೊಳುತ್ತೆ. ಇದು ಅಷ್ಟೊಂದು ಶಕ್ತಿಶಾಲಿ ಅಲ್ಲ, ತನ್ನಷ್ಟಕ್ಕೆ ತಾನು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಷ್ಟು. ಇದು ಪಾರ್ಶಿಯಲಿ ಬೇರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಟ್ರೀಸ್, ಬಿಗ್ ಬಿಗ್ ಟ್ರೀಸ್ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಆಗಿಬಿಟ್ಟು ಅದರಿಂದ ಇದು ಫುಡ್ ತಗೋತಾ ಇರುತ್ತೆ. ಕ್ಲೋರೋಫಿಲ್ ಆಗಿರ್ಬೋದು, ಅದರ್ ನ್ಯೂಟ್ರಿಯೆಂಟ್ಸ್, ಅದರ್ ಮಿನರಲ್ಸ್ ಆಗಿರ್ಬೋದು. ಹೌದಾ? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಜೀವನದಲ್ಲಿ ಸೊಳ್ಳೆ, ಮಸ್ಕಿಟೋಸ್. ಹೌದಾ? ಮಸ್ಕಿಟೋ. ಈಗ ನಾವೆಲ್ಲ ಚೆನ್ನಾಗಿ ತಿಂತಾ ಇದೆ ಮಸ್ಕಿಟೋಸ್ಗೆ. ಈಗ ಮಸ್ಕಿಟೋ ನಮಗೆ ಅಕ್ಕಿ ಸಿಗುತ್ತಪ್ಪ, ಅಂಗಡಿಗೆ ಹೋಗ್ಬಿಟ್ಟು ಒಂದು ಮೂಟೆ ಅಕ್ಕಿ ತಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ ಅದನ್ನ ಅನ್ನ ಮಾಡ್ಕೊಂಡು ತಿಂತೀವಿ. ಇವಾಗ ಮಸ್ಕಿಟೋ ಎಷ್ಟೊಂದು ಶಕ್ತಿ ಇಲ್ಲಿದೆ, ಮೂಟೆ ಹೋಗೋಷ್ಟು. ನಾವು ಅಕ್ಕಿ ತಿಂದ್ಬಿಟ್ಟು ನಾವು ಎನರ್ಜಿ ತಗೊಂಡಿರ್ತೀವಲ್ಲ, ಎನರ್ಜಿ ಬ್ಲಡ್ ಅಲ್ಲಿ ಇರುತ್ತಲ್ಲ, ಮಸ್ಕಿಟೋ ಬಂದು ಎಷ್ಟು ವೆಯ್ಟ್ ಹಾಕುತ್ತೆ. ನಾವು ತಿಂದಿರೋ ಫುಲ್ ಅದು ತಗೊಳುತ್ತೆ. ನಾವು ಸಾಯ್ತಿದೀವ? ಇಲ್ಲ. ಮಸ್ಕಿಟೋ ಬದುಕ್ತಾ ಇದೆಯಾ? ಇದರರ್ಥ ಏನು? ಮಸ್ಕಿಟೋ ಈಸ್ ಲಿಟರಲಿ ಡಿಪೆಂಡಿಂಗ್ ಅಪಾನ್ ಹ್ಯೂಮನ್ ಬೀಯಿಂಗ್ಸ್. ಅದೇ ತರ ದೀಸ್ ಹೋಸ್ಟ್ ಆರ್ ಡಿಪೆಂಡಿಂಗ್ ಆನ್ ಪ್ಲಾಂಟ್ಸ್. ಮಸ್ಕಿಟೋಸ್ ನಾವೇನಂತ ಕರಿತೀವಿ? ಪ್ಯಾರಾಸೈಟ್ಸ್ ಅಂತ ಕರಿತೀವಿ ತಾನೆ. ಏನ್ ಪ್ಯಾರಾಸೈಟ್ಸ್ ಅಂದ್ರೆ ಆರ್ಗನಿಸಮ್ ವಿಚ್ ಡಿಪೆಂಡ್ ಅಪಾನ್ ಅದರ್ ಆರ್ಗನಿಸಮ್ಸ್. ಅದೇ ತರ ನಾನು ಈ ತರ ಪ್ಲಾಂಟ್ಸ್ ಗೆ ಅಂದ್ರೆ ಫುಡ್ ಪ್ರೋಸೆಸ್ ಆಫ್ ಅಪ್ಲೈನಿಂಗ್ ಫುಡ್ ಬೈ ಅದರ್ ಪ್ಲಾಂಟ್ಸ್, ಬೇರೆ ಪ್ಲಾಂಟ್ಸ್ ಡಿಪೆಂಡ್ ಆಗುವಂತಹ ಪ್ಲಾಂಟ್ಸ್ ನಾನು ಪ್ಯಾರಾಸೈಟ್ಸ್ ಅಂತ ಕರಿಬಹುದಾ? ಪ್ಲಾಂಟ್ಸ್ ಅಲ್ಲಿ ಇದು ಪ್ಯಾರಾಸೈಟ್ಸ್ ಹೇಳ್ಬೋದಾ? ಇದು ಪ್ಯಾರಾಸೈಟ್ಸ್ ಆದ್ಮೇಲೆ ಈ ತರ ನ್ಯೂಟ್ರಿಷನ್ ಗೆ ನಾವು ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ?
ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಆಯ್ತಾ? ಈಗ ಈಗ ಒಂದು ಪ್ಲಾಂಟ್ ಇರುತ್ತೆ, ಒಂದು ಪ್ಲಾಂಟ್ ಈ ತರ ಇರುತ್ತೆ, ಇದಕ್ಕೊಂದು ಲೆಡ್ ಇರುತ್ತೆ, ಆಯ್ತಾ? ಈ ತರ ಹೌದಾ? ಒಂದು ಲೀಫ್ ಇಂದ ಈ ತರ ಅಟ್ಯಾಚ್ ಆಗಿರುತ್ತೆ ಪ್ಲಾಂಟ್, ಒಂದು ಪ್ಲಾಂಟ್ ಇರುತ್ತೆ ಈ ತರ ಓಪನ್ ಇರುತ್ತೆ ಬೌಲ್ ತರ. ಇದನ್ ಮಾಡುತ್ತೆ ಅಂತಂದ್ರೆ ಇವಾಗ ಪ್ಲಾಂಟ್ ಇದೆ ಒಂಥರ ಹೂ ತರ ಕಾಣ್ತದೆ, ಫ್ಲವರ್ ತರ. ಸೊ ಫ್ಲವರ್ ಬಂದ ಮೇಲೆ ಇಲ್ಲಿ ಇನ್ಸೆಕ್ಟ್ಸ್ ಬಂದ್ಬಿಡುತ್ತೆ, ಹೌದಾ? ಇನ್ಸೆಕ್ಟ್ಸ್ ಬಂದ್ಮೇಲೆ ಈ ಲಿಡ್ ಇದೆಯಲ್ಲ, ಈ ಲಿಡ್ ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ, ಸರಿನಾ? ಈ ಲಿಡ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಏನ್ ಮಾಡುತ್ತೆ, ಮತ್ತೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ನ್ಯೂಟ್ರಿಯೆಂಟ್ಸ್ ಈ ಪ್ಲಾಂಟ್ ತಗೊಳುತ್ತೆ. ಅಂದ್ರೆ ಈ ಪ್ಲಾಂಟ್ಸ್ ಏನ್ ಮಾಡ್ತಾ ಇದೆ, ದೀಸ್ ಆರ್ ಪಾರ್ಶಿಯಲಿ ಡಿಪೆಂಡಿಂಗ್ ಅಪಾನ್, ಅಂದ್ರೆ ಇದ್ರ ಪ್ರಕಾರ ನೋಡಿ, ಇದ್ರ ಪಾಡಿಗೆ ಇದು ಸನ್ಲೈಟ್ ತಗೋತಾ ಇದೆ, ವಾಟರ್ ತಗೋತಾ ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ತಗೋತಾ ಇದೆ, ಫುಡ್ ಪ್ರಿಪೇರ್ ಮಾಡ್ತಾ ಇದೆ, ಅದ್ರ ಜೊತೆಗೆ ಇನ್ಸೆಕ್ಟ್ಸ್ ತಗೋತಾ ಇದೆ, ಹೌದಾ? ಈ ತರ ಪ್ಲಾಂಟ್ಸ್ ಏನಂತ ಕರಿತೀವಿ ನಾವು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ಪ್ಲಾಂಟ್ ಗೆ ಪಿಕ್ಚರ್ ಅಂತ ಕರಿತೀವಿ, ಪ್ಲಾಂಟ್ ಹೆಸರು ಏನು, ಪಿಕ್ಚರ್ ಪ್ಲಾಂಟ್. ಈ ತರ ಪ್ಲಾಂಟ್ಸ್ ಏನಂತ ಕರಿತೀವಿ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಈ ತರ ಪ್ಲಾಂಟ್ಸ್ ಏನಂತ ಕರಿತೀವಿ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಈಗ ಎರಡು ತರ ಪ್ರೊಡಕ್ಷನ್ ಮಾಡಿದ್ರೆ ಯಾವುದೋ ಆಟೋಟ್ರಾಪ್ಸ್ ಅಲ್ಲ, ಒಂದು ಪ್ಯಾರಾಸೈಟಿಕ್, ಇನ್ನೊಂದು ಇನ್ಸೆಕ್ಟಿವೋರಸ್. ಅಲ್ಲಿಗೆ ಮುಗಿದಿಲ್ಲ, ಇನ್ನೂ ಇರಲ್ಲ. ನೆಕ್ಸ್ಟ್ ಇನ್ನು ಯಾವ್ದಾಗಿದೆ ಅಂದ್ರೆ ಸೊ ಈಗ ಒಂದು ಬ್ರೆಡ್ ತಗೊಳ್ಳಿ, ಬ್ರೆಡ್ ಬರ್ತಲ್ಲ, ಬೇಕರಿ ಸಿಗುತ್ತಲ್ಲ, ಬನ್ ಆಗುತ್ತಲ್ಲ, ಬ್ರೆಡ್ ಆಗುತ್ತಲ್ಲ, ಅದನ್ನ ಒಂದು ಒದ್ದೆ ಬಟ್ಟೆಗೆ ಅದನ್ನ ಮುಚ್ಚಿಡು. ಒಂದ್ 2-3 ದಿನ ಬಿಟ್ಬಿಟ್ಟು ನೋಡಿದ್ರೆ ಅದ್ರ ಮೇಲೆ ಒಂಥರ ವೈಟ್ ಡಾಟ್ಸ್ ತರ ಕಾಣಿಸುತ್ತೆ. ಅಥವಾ ಉಪ್ಪಿನಕಾಯಿ ಹಾಕಿರ್ತಾರೆ ಮನೆ, ಉಪ್ಪಿನಕಾಯಿ ತುಂಬಾ ಜನ ಯೂಸೇ ಮಾಡಲ್ಲ, ಒಂದು ಗ್ಲಾಸ್ ಅಲ್ಲಿ ಅಂದ್ರೆ ಒಂದು ಗ್ಲಾಸ್ ಬಟ್ಲಲ್ಲಿ ಹಾಕಿ ಮುಚ್ಚಿರ್ತಾರೆ ತುಂಬಾ ದಿನ, ಆದ್ಮೇಲೆ ಅದ್ರ ಮೇಲೆಲ್ಲ ವೈಟ್ ತರ ಲೇಯರ್ಸ್ ಬಂದಿರುತ್ತೆ, ಹೌದಾ? ನೋಡಿದ್ಯಾ? ಆಮೇಲೆ ಬೇರೆ ಯಾವ್ದೇ ಫುಡ್ ಆಗಿರಲಿ, ಬಜ್ಜಿನೇ ಬಜ್ಜಿ ತಗೋ, ತಿನ್ಬೇಡ, ಮರಳೆಲ್ಲ ಇಡು, ಸ್ವಲ್ಪ ಒದ್ದೆ ಇರೋ ಜಾಗದಲ್ಲಿ ಇಟ್ಬಿಟ್ಟು ಬಿಡು, ಒಂದ್ 2-3 ದಿನ ಬಂದು ನೋಡೋ ಬಜ್ಜಿ ಸುತ್ತಲೂ ಒಂಥರ ವೈಟ್ ಲೇಯರ್ಸ್ ಬಂದಿರುತ್ತೆ. ಅದಕ್ಕೆ ಆಕ್ಚುಲಿ ನಾವು ಫಂಗಿ ಅಂತ ಕರಿತೀವಿ. ಫಂಗಿ ಇದೆಯಲ್ಲ, ಇದು ಒಂದು ಆರ್ಗಾನಿಸಮ್, ಫಂಗೈಸ್, ಹೌದಾ? ತುಂಬಾ ಟೈಮ್ ಆದ್ರೆ ಮೈಕ್ರೋಸ್ಕೋಪ್ ಹಾಕಿ ನೋಡ್ಬೇಕು, ಒಂದು ಫಂಗೈಸ್ ನೋಡ್ಬೇಕು ಅಂದ್ರೆ ನಾನು, ಆಯ್ತಾ? ಫಂಗಿ ಇದಕ್ಕೆ ಫಂಗಸ್ ಅಂತ ಕರೀತಾರೆ, ಆಯ್ತಾ? ಕೆಲವೊಂದ್ಸರಿ ನಮ್ಮ ಹ್ಯೂಮನ್ ಬಾಡೀಸ್ ಅಲ್ಲಿ ನಮಗೆ ಇನ್ಫೆಕ್ಷನ್ ಆಗುತ್ತೆ, ಏನೋ ಕೆರೆತ ಸ್ಟಾರ್ಟ್ ಆಗುತ್ತೆ, ಕಜ್ಜಿ ಸ್ಟಾರ್ಟ್ ಆಗುತ್ತೆ, ಏನಂದ್ರೆ ಡಾಕ್ಟರ್ ಹೋದ್ರೆ ನಿಮಗೆ ಫಂಗಸ್ ಅಟ್ಯಾಕ್ ಆಗಿದೆ ಅಂತ, ಇದು ಫಂಗಲ್ ಇನ್ಫೆಕ್ಷನ್ ಅಂತ. ಫಂಗಲ್ ಇನ್ಫೆಕ್ಷನ್ ಅಂದ್ರೆ ನಮ್ಮ ಬಾಡಿನಲ್ಲಿ ಎಲ್ಲಿ ತೇವಾಂಶ ಇರುತ್ತೋ, ಅಂದ್ರೆ ಎಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅಂತ, ಎಲ್ಲಿ ವೆಟ್ ಇರುತ್ತೋ, ಎಲ್ಲಿ ಬೆವರು ಬರುತ್ತೋ, ಅಲ್ಲಿ ಈ ಫಂಗಸ್ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಇದರರ್ಥ ಏನಂತಂದ್ರೆ ಈಗ ನಮ್ಮ ಸುತ್ತಲೂ ಏರ್ ಇದೆ ಅಂದ್ರೆ ಏರ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಹೌದಾ? ಮಾಯಿಶ್ಚರ್ ಇದ್ದೇ ಇರುತ್ತೆ. ಆ ಮಾಯಿಶ್ಚರ್ ಎಲ್ಲಾದ್ರೂ ವೆಟ್ ಸರ್ಫೇಸ್ ಆರ್ ವಾರ್ಮ್ ಸರ್ಫೇಸ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಇವೆರಡರಲ್ಲಿ ಯಾವ್ದಾದ್ರು ವೆಟ್ ಸರ್ಫೇಸ್ ಆಗಿರ್ಬೋದು, ವಾರ್ಮ್ ಸರ್ಫೇಸ್ ಆಗಿರ್ಬೋದು, ಇವೆರಡರಲ್ಲಿ ಯಾವ್ದು ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜರ್ಮಿನೇಟ್ ಆದಾಗ ಫಂಗೈ ಅಂತ ಹೇಳ್ತೀವಿ, ಗೊತ್ತಾ? ಇದನ್ನೇನಂತ ಹೇಳ್ತೀವಿ, ಫಂಗೈ ಅಂತ ಹೇಳ್ತೀವಿ. ಸರಿ, ಈ ಫಂಗಸ್ ಇದೆಯಲ್ಲ, ಈ ಫಂಗಸ್
ಫಂಗಸ್ ಏನ್ ಮಾಡುತ್ತೆ ಅಂತಂದ್ರೆ ಈ ಡೆಡ್ ಮತ್ತೆ ಡಿಕೇಯಿಂಗ್ ಸಬ್ಸ್ಟೆನ್ಸಸ್ ಇರುತ್ತಲ್ಲ, ಡೆಡ್ ಮತ್ತೆ ಡಿಕೇಯಿಂಗ್ ಸಬ್ಸ್ಟೆನ್ಸಸ್ ಅದ್ರ ಮೇಲೆ ಇದು ಡೆಪಾಸಿಟ್ ಆಗುತ್ತೆ. ಅದ್ರ ಮೇಲೆ ಇದು ಹೋಗಿ ಕುತ್ಕೊಳ್ಳುತ್ತೆ. ಕುತ್ಕೊಂಡು ಏನ್ ಮಾಡುತ್ತೆ, ಸುಮ್ಮನೆ ಕುತ್ಕೊಳ್ಳಲ್ಲ, ಕುತ್ಕೊಂಡು ಇದು ಡೈಜೆಸ್ಟಿವ್ ಜ್ಯೂಸಸ್ ನ ಬಿಡುತ್ತೆ. ಇದರಿಂದ ಡೈಜೆಷನ್ ಆಗೋದಕ್ಕೆ ಡೈಜೆಸ್ಟಿವ್ ಜ್ಯೂಸಸ್ ನ ಆ ಡೆಡ್ ಆರ್ಗನಿಸಮ್ ಮೇಲೆ ಬಿಡುತ್ತೆ. ಆ ಡೆಡ್ ಆರ್ಗನಿಸಮ್ ಮೇಲೆ ಬಿಟ್ಟಾಗ ಏನಾಗುತ್ತೆ, ಆ ಡಿಕೇಯಿಂಗ್ ಮ್ಯಾಟರ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆಯ್ತಾ, ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಆ ಸೊಲ್ಯೂಷನ್ ಇಂದ ನ್ಯೂಟ್ರಿಯೆಂಟ್ಸ್ ನ ಆರ್ಗನಿಸಮ್ಸ್ ತಗೊಳುತ್ತೆ. ಈಗ ಒಂದು ನಾಯಿ ಹೋಗಿ ಸತ್ತು ಬಿದ್ದಿದೆ ಅಂತಂದ್ರೆ ಅದ್ರ ಮೇಲೆ ಎಷ್ಟೊಂದು ಹುಳುಗಳು ಬರುತ್ತೆ, ಹೌದಾ? ಅದರಲ್ಲಿ ಫಂಗಸ್ ಕೂಡ ಒಂದು ಹೋಗ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಒಂದು ಡೈಜೆಸ್ಟಿವ್ ಜ್ಯೂಸ್ ನ ಬಿಡುತ್ತೆ. ಡೈಜೆಸ್ಟಿವ್ ಜ್ಯೂಸ್ ಬಿಟ್ಟಾಗ ಆ ಬಾಡಿನ ಒಂದು ಸೊಲ್ಯೂಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ಸೊಲ್ಯೂಷನ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ತಗೊಳುತ್ತೆ, ಅವಾಗ ಬೆಳೆಯುತ್ತೆ. ಇದರರ್ಥ ಏನು, ಈ ಮೈಕ್ರೋ ಆರ್ಗನಿಸಮ್ಸ್ ಡೆಡ್ ಅಂಡ್ ಡಿಕೇಯಿಂಗ್ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹೌದಾ? ಒಂದು ಬ್ರೆಡ್ ಮೇಲೆ ಆಗ್ತಾ ಇದೆ ಅಂತಂದ್ರು ಆ ಬ್ರೆಡ್ ಡಿಕೆ ಆಗೇ ಆಗುತ್ತೆ ತಾನೆ. ಈಗ ಒಂದು ಬ್ರೆಡ್ ಸುಮ್ಮನೆ ಬಿಟ್ರೆ ಹಾಗೆ ಇರುತ್ತಾ? 3 ವರ್ಷ ಬಿಟ್ರು ಇಲ್ಲ, ಪೌಡರ್ ಆಗಿ ಕೊಡುತ್ತೆ, ಹೌದಾನೆ? ಒಂದು ರೊಟ್ಟಿ ತಗೊಂಡು ಬಿಡು, 10 ದಿವಸ ಬಿಡು, ಹಂಗೆ ಇರುತ್ತೆ ರೊಟ್ಟಿ, ಪೌಡರ್ ಆಗ್ತಾ ಇರುತ್ತೆ. ಯಾಕೆ ಪೌಡರ್ ಆಗುತ್ತೆ? ಅದು ಪೌಡರ್ ಆಗ್ತಾ ಇದೆ ಅಂದ್ರೆ ಡಿಕೆ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಈ ಆರ್ಗನಿಸಮ್ಸ್ ಡೆಡ್ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗನಿಸಮ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಆಯ್ತಾ? ನ್ಯೂಟ್ರಿಷನ್ ಇದೆ ಈ ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಕಾಲ್ಡ್ ಏನೋ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ಇದಕ್ಕೆ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರೀತೀವಿ, ಆಯ್ತಾ? ಅದಾದ್ಮೇಲೆ ಇನ್ನೊಂದಿದೆ, ಅದಕ್ಕೆ ನಾವು ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಬಿಯೋಟಿಕ್ ರಿಲೇಶನ್ಶಿಪ್. ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಏನು ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂತ? ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂತಂದ್ರೆ ಈಗ ಕೆಲವೊಂದು ಫಂಗಸ್, ಈ ಫಂಗಸ್ ಇದೆಲ್ಲ ಇರುತ್ತಲ್ಲ, ಇದರಲ್ಲಿ ಒಂದು ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಇರುತ್ತೆ. ಯಾವ ತರ? ಈ ಫಂಗಸ್ ಏನ್ ಮಾಡುತ್ತೆ ಅಂತಂದ್ರೆ ಪ್ಲಾಂಟ್ಸ್ ಮೇಲೆ ಹೋಗಿ ಡೆಪಾಸಿಟ್ ಆಗುತ್ತೆ, ಆಯ್ತಾ? ಅದು ಪ್ಲಾಂಟ್ಸ್ ಮೇಲೆ ಡೆಪಾಸಿಟ್ ಆದ್ಮೇಲೆ ಪ್ಲಾಂಟ್ಸ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅನ್ನ ತಗೋತಾ ಇದೆ, ಹೌದಾ? ಆಮೇಲೆ ಇದು ಸಾಯ್ಬೇಕಾದ್ರೆ, ಈ ಫಂಗಸ್ ಸಾಯ್ಬೇಕಾದ್ರೆ ಈ ಫಂಗಸ್ ಇಂದನು ಪ್ಲಾಂಟ್ಸ್ ಏನೋ ಕೊಡುತ್ತೆ. ಏನ್ ಮಾಡ್ತಾ ಇದೆ? ಒಂದ್ ಕಡೆ ತಗೋತಾ ಇದೆ, ಇನ್ನೊಂದ್ ಕಡೆ ಕೊಡ್ತಾ ಇದೆ. ನೋಡು, ಪ್ಲಾಂಟ್ಸ್ ಫಂಗಸ್ ಎರಡು ಇಂಟರ್ ಡಿಪೆಂಡೆಂಟ್. ಪ್ಲಾಂಟ್ಸ್ ಫಂಗಸ್ ಮೇಲೆ ಡಿಪೆಂಡ್ ಆಗಿದೆ, ಫಂಗಸ್ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದೆ. ಈ ರಿಲೇಶನ್ಶಿಪ್ ಗೆ ನಾವು ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂತ ಕರೀತೀವಿ, ಆಯ್ತಾ? ಇದಿಷ್ಟು ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಯಾವ್ಯಾವ? ಪ್ಯಾರಾಸೈಟಿಕ್, ಇನ್ಸೆಕ್ಟಿವರಸ್, ಸ್ಯಾಪ್ರೋಟೋಮ್ಸ್, ಆಯ್ತಾ? ಈಗ ನಾನೊಂದು ಲಾಸ್ಟ್ ಪಾರ್ಟ್ ನಾನು ಮಾತಾಡ್ತೀನಿ ಅಂತ. ಹೌ ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ರೆಸೆಂಟೆಡ್ ಇನ್ ಸಾಯಿಲ್. ಪ್ಲಾಂಟ್ಸ್ ಗೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನೊಂದು ಸನ್ಲೈಟ್ ಅಲ್ಲದೆ ಇನ್ನೂ ನ್ಯೂಟ್ರಿಯೆಂಟ್ಸ್ ಬೇಕು. ಯಾವ್ಯಾವ ನೋಡಿ ನಾವು ಆಗ್ಲಿಲ್ಲ, ಪೊಟ್ಯಾಷಿಯಂ ಬೇಕು, ಹೌದಾ? ಆದ್ಮೇಲೆ ಫಾಸ್ಫರಸ್ ಬೇಕು, ಮತ್ತೆ ನೈಟ್ರೋಜನ್ ಬೇಕು, ಇದೆಲ್ಲ ಬೇಕಾಗುತ್ತೆ. ನೈಟ್ರೋಜನ್ ಏರಲ್ಲಿ ಇರುತ್ತಾ? ಏರ್ ನೈಟ್ರೋಜನ್ ಇದೆ ತಾನೆ? ಮತ್ತೆ ಪ್ಲಾಂಟ್ಸ್ ನೈಟ್ರೋಜನ್ ಅನ್ನ ಏರಲ್ಲಿ ತಗೋಬಹುದಲ್ವಾ? ಅಲ್ಲ, ತಗೊಳ್ಳಲ್ಲ. ಯಾಕೆ? ಏರಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ತಗೊಳ್ಳೋದು ಪ್ಲಾಂಟ್ಸ್. ನೈಟ್ರೋಜನ್ ಗೇಷಿಯಸ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ತಗೊಳಕ್ ಆಗಲ್ಲ. ಯಾರಿಗೆ? ಪ್ಲಾಂಟ್ಸ್ ಗೆ ನೈಟ್ರೋಜನ್ ತಗೊಳಕ್ ಆಗಲ್ಲ. ಸೊ ಅದಕ್ಕೇನ್ ಮಾಡುತ್ತೆ ಅಂತಂದ್ರೆ ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಕಾಳು ಬರುತ್ತಲ್ಲ, ಕಾಳು ಪೀಸ್ ನಟ್ಸ್ ಬರುತ್ತಲ್ಲ, ಆ ಪ್ಲಾಂಟ್ಸ್ ಗೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ರೂಟ್ಸ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಏನೋ ಒಂದು ಬ್ಯಾಕ್ಟೀರಿಯಾ. ಲೆಗ್ಯುಮಿನಸ್ ಪ್ಲಾಂಟ್ಸ್ ರೂಟ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತಂದ್ರೆ
ಯೂಸ್ಫುಲ್ ಪ್ಲಾಂಟ್ಸ್, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಫುಲ್ ಪ್ಲಾಂಟ್ಸ್, ಕಾಳು ಬರುತ್ತಲ್ಲ, ಪೀಸ್, ನಟ್ಸ್, ಕಡಲೆಕಾಯಿ, ಶೇಂಗಾ, ಆಮೇಲೆ ಬೇಳೆ, ನಟ್ಸ್ ಬರುತ್ತಲ್ಲ, ಸೀಡ್ಸ್, ಅಂತವಕ್ಕೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ರೂಟ್ಸ್ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾಗೆ ರೈಸೋಬಿಯಂ ಅಂತ ಕರೀತಾರೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಗೊತ್ತಾ? ಅಟ್ಮಾಸ್ಫಿಯರ್ ಇರೋ ನೈಟ್ರೋಜನ್ ಅನ್ನ ಇದು ತಗೊಳುತ್ತೆ. ಸರಿನಾ? ಅಟ್ಮಾಸ್ಫಿಯರ್ ಇರೋ ನೈಟ್ರೋಜನ್ ಈ ರೈಸೋಬಿಯಂ ತಗೊಂಡು ಅದನ್ನ ಸೊಲ್ಯೂಷನ್ ಮಾಡ್ಕೊಳ್ಳುತ್ತೆ. ಸರಿನಾ? ಆಕ್ಚುಲಿ ಆ ನೈಟ್ರೋಜನ್ ಅನ್ನ ಅದು ತಿನ್ನಲ್ಲ, ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬ್ಯಾಕ್ಟೀರಿಯಾ. ಆ ನೈಟ್ರೋಜನ್ ಅನ್ನು ಸೊಲ್ಯೂಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಅಂದ್ರೆ ಸಾಯಲೇಬೇಕು, ಹೌದಾ? ಇದು ಸತ್ತಾಗ ಈ ತಗೊಂಡಿರುತ್ತಲ್ಲ ನೈಟ್ರೋಜನ್, ಇದೆಲ್ಲ ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಬಿಡುತ್ತೆ. ಆ ಸೊಲ್ಯೂಷನ್ ಫಾರ್ಮ್ ಅಲ್ಲಿರೋ ನೈಟ್ರೋಜನ್ ಪ್ಲಾಂಟ್ಸ್ ತಗೊಳುತ್ತೆ. ಆಯ್ತಾ? ಈ ತರ ನೈಟ್ರೋಜನ್ ತಗೊಂಡು ಪ್ಲಾಂಟ್ಸ್ ನೈಟ್ರೋಜನ್. ಆಮೇಲೆ ಫಾಸ್ಫರಸ್ ಬೇಕಾಗುತ್ತೆ, ಪೊಟ್ಯಾಷಿಯಂ ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಅಂತಂದ್ರೆ ಸಾಯಿಲ್ ಮೇಲೆ ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಇದ್ದೇ ಇರುತ್ತೆ. ಆಯ್ತಾ? ಅದೆಲ್ಲ ಫಾಸ್ಫರಸ್ ಇರುತ್ತೆ, ಎಲ್ಲಾ ಮಿನರಲ್ಸ್ ಇರುತ್ತೆ. ಆದ್ರೆ ನಾವು ಒಂದು ಪ್ಲಾಂಟ್ಸ್ ನ ಗ್ರೋ ಮಾಡಿದಾಗ, ಈಗ ಒಂದು ಹೊಲ ಇದೆ, ಹೊಲದನ್ನೆಲ್ಲ ನಾವೇನೋ ಒಂದು ಬಿತ್ತನೆ ಮಾಡಿದೆ, ಅದರಲ್ಲಿ ಸಾಕಷ್ಟು ಫಾಸ್ಫರಸ್ ಇತ್ತು, ಸಾಕಷ್ಟು ಪೊಟ್ಯಾಷಿಯಂ ಇತ್ತು. ಆ ಪ್ಲಾಂಟ್ಸ್ ಬೆಳೆದಂಗೆ ಇದ್ದಿದ್ದು ಫಾಸ್ಫರಸ್ ಪೊಟ್ಯಾಷಿಯಂ ಹೀರ್ಕೊಳ್ತಿತ್ತಾನೆ. ನಾವೆಲ್ಲ ಹಾರ್ವೆಸ್ಟಿಂಗ್ ಮಾಡಿದಾಗ, ಅದೆಲ್ಲ ಕಟಾವ್ ಮಾಡಿದಾಗ ಎಲ್ಲ ಹೋಯ್ತಾ? ಅವಾಗ ಏನ್ ಮಾಡ್ತೀವಿ? ಕಟಾವ್ ಮಾಡಿದ್ಮೇಲೆ 1 ತಿಂಗಳು 2 ತಿಂಗಳು ಹಾಕ್ಬಿಟ್ಟು ಮತ್ತೆ ಬೀಜ ಹಾಕ್ತೀವಿ. ಇವಾಗ ಒಂದು ಎನಾಫ್ ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ ಇಲ್ಲ. ಸೊ ನಾವೇನ್ ಮಾಡ್ತೀವಿ? ಗೊಬ್ಬರದ ಅಂಗಡಿಗೆ ಹೋಗ್ತೀವಿ, ಹೌದಾ? ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಗೊಬ್ಬರ ಚೀಲ ತಗೋತೀವಿ. ಅದರ ಮೇಲೆ NPK ಅಂತ ಬರ್ದಿರ್ತಾರೆ. ಅಬ್ಸರ್ವ್ ಮಾಡಿದ್ಯಾ? ಏನಾದ್ರು ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ ಅಂತ ಅರ್ಥ. ಗೊತ್ತಾ? NPK ಇದ್ರಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಅದನ್ನ ತಗೊಂಡಾಗ ಜಸ್ಟ್ ನೆಲಕ್ಕೆ ಹಾಕಿದ್ರೆ ಸಾಕು, ಈ 3 ಪ್ಲಾಂಟ್ಸ್ ತಗೊಂಡ್ಬಿಡುತ್ತೆ. ಮತ್ತೆ ಅಗೇನ್ ಕಳ್ಕೊಳ್ಳುತ್ತೆ, ಮತ್ತೆ ಗೊಬ್ಬರ ಹಾಕ್ತೀವಿ. ಆಯ್ತಾ? ಇದರಿಂದ ಏನಾಗಬೇಕು? ಪ್ಲಾಂಟ್ಸ್ಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಸಂದರ್ಭದಲ್ಲಿ ಬೇರೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಆಯ್ತಾ? ಎಸ್ಪೆಷಲಿ ನೈಟ್ರೋಜನ್ ಆ ಬ್ಯಾಕ್ಟೀರಿಯಾನ ಸಿಕ್ಬಿಡುತ್ತೆ. ಸೊ ಇಷ್ಟೊತ್ತು ನಾವು ಓದಿದ್ದು ಬರೀ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಮಾತ್ರ, ಅನಿಮಲ್ಸ್ ಓದಿಲ್ಲ. ನ್ಯೂಟ್ರಿಷನ್ ಅನಿಮಲ್ಸ್ ನಿಮ್ಮ ಸೆಕೆಂಡ್ ಚಾಪ್ಟರ್ ಇದೆ. ಸೊ ಈ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಇತ್ತು. ಯಾವುದು? ಇನ್ಸೆಕ್ಟಿವರ್ಸ್. ಪ್ಲಾಂಟ್ಸ್ ಅಂದ್ರೆ ದೇ ಹ್ಯಾವ್ ಟು ಮೇಕ್ ದರ್ ಓನ್ ಫುಡ್, ಹೌದಾ? ಅದು ನಾನು ಏನೋ ಪಿಕ್ಚರ್ ಅಂತ ಒಂದು ಪ್ಲಾಂಟ್ ಹೇಳಿದ್ದೆ, ಅದ ಹಿಂಗ್ ಲಿಡ್ ಇರುತ್ತೆ, ಓಪನ್ ಆದಾಗ ಹಿಂಗ್ ಹುಳ ಹೋಗ್ಬಿಡುತ್ತೆ ಒಳಗಡೆ ಅಂತ. ಈ ಪ್ಲಾಂಟ್ ನೋಡು ಇನ್ಸೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹೌದಾ? ಇದನ್ನ ನಾನು ಆಟೋಟ್ರಾಫ್ಸ್ ಅಂತ ಹೆಂಗ್ ಹೇಳ್ಬೋದು? ಅದ ಇದು ಹೆಟೆರೋಟ್ರಾಫ್ ಅಲ್ಲ, ಇದು ಆಟೋಟ್ರಾಫ್, ಬಟ್ ಪಾರ್ಶಿಯಲಿ ಹೆಟೆರೋಟ್ರಾಫ್. ಗೊತ್ತಾದ್ರೆ ಇದೊಂದು ಎಕ್ಸೆಪ್ಷನ್, ಇದರ ಕ್ವಶನ್ ಸಿಗ್ಬೋದು. ಯಾವ್ದೋ ಫೀಚರ್ ಪ್ಲಾಂಟ್ ಪಾರ್ಶಿಯಲ್ ಹೆಟೆರೋಟ್ರಾಫ್ ಅಂದ್ರೆ ಇದು ಸನ್ಲೈಟ್ ತಗೊಳುತ್ತೆ, ಇದು ವಾಟರ್ ತಗೊಳುತ್ತೆ, ಇದು ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ. ಇದಲ್ಲದೆ ಯಾರಾದ್ರೂ ಹುಳ ಬಂದು ಅದನ್ನು ತಗೊಳುತ್ತೆ. ಇದು ಆಟೋಟ್ರೋಫ್ಸ್. ಆದ್ರೆ ಪಾರ್ಶಿಯಲ್ ಅಂದ್ರೆ ಒಂದು ಸ್ವಲ್ಪ ಸಮ್ ಪಾರ್ಟ್ ಹೆಟೆರೋಟ್ರೋಫ್ಸ್ ಅಂತ ಅರ್ಥ. ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೆಟೆರೋಟ್ರೋಫ್ಸ್ ಅಂದ್ರೆ ಅನಿಮಲ್ಸ್ ಅಲ್ಲಿ ಯಾವ್ದಾದ್ರು ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇದೆ. ಹ್ಯೂಮನ್ ಲಿಂಗ್ ಅಲ್ಲಿ ಇದೆ, ಕೌ ಲಿಂಗ್ ಇದೆ, ಬಫೆಲೋ ಲಿಂಗ್ ಇದೆ.